ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಎಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಿ? ನಾವಂತೂ ಚೆನ್ನಾಗಿದ್ದೀವಿ. ನೀವು ಸಹ ಚೆನ್ನಾಗಿರ್ಬೇಕಂತೇಳಿ ನಾನು ಬಯಸ್ತಾ ಇದ್ದೀನಿ. ಡಿಸೆಂಬರ್ 31 ನಾವು ಚರ್ಚಿಗೆ ಹೋಗಿರಿ. ಕೃತಜ್ಞತೆ ಪ್ರಾರ್ಥನೆಯನ್ನು ಮುಗಿಸ್ಕೊಂಡು ಜಾನ್ವರಿ 1ನೇ ತಾರೀಕು 1:22 ನಾವು ಮನೆಗೆ ಬಂದಿದ್ದೀವಿ. ಈ ವರ್ಷ ನಮ್ಮ ಚರ್ಚಿಗೆ ದೇವರು ಕೊಟ್ಟಂಥ ವಾಗ್ದಾನ, ಚಿಯೋನ್ ಕುಮಾರಿಯೇ ಹಾಡಿ ಹರ್ಷಿಸು, ಇಗೋ ನಾನು ಬಂದು ನಿಮ್ಮ ಮಧ್ಯದಲ್ಲಿ ವಾಸಿಸುವೆನೆಂದು ಕರ್ತನು ಅನ್ನುತ್ತಾನೆ. ಇದು ನಮ್ಮ ಚರ್ಚ್ ವಾಗ್ದಾನ ರೀ. ಇನ್ನೊಂದು ಮಾತು ಏನಂದರೆ, ಇದೇ ಫಸ್ಟ್ ಟೈಮ್ ನಾನು ಹೋಳಿಗೆ ಮಾಡ್ತಿದ್ದೀನಿ ರೀ. ನಾನು ಯಾವತ್ತೂ ಹೋಳಿಗೆನೇ ಮಾಡಿಲ್ಲ. ಫಸ್ಟ್ ಟೈಮ್ ನಾನು ಮದುವೆ ಆದಾಗಿಂದ ಹೋಳಿಗೆ ಮಾಡ್ತಿರೋದು. ಯಾಕಂದರೆ ನನಗೆ ಹೋಳಿಗೆ ಮಾಡೋಕ್ಕೆ ಬರಲ್ಲ ರೀ. ನಮ್ಮ ಮನೆಯಲ್ಲಿನೂ ನಮ್ಮ ಅಮ್ಮ ಅವ್ರ ಮನೆಯಲ್ಲಿ ಸಹ ಹೋಳಿಗೆ ಏನು ಮಾಡ್ತಾ ಇದ್ದಿಲ್ಲ. ನಮ್ಮ ಅಮ್ಮ ಅವ್ರಿಗೆ ಸಹ ಹೋಳಿಗೆ ಮಾಡೋಕ್ಕೆ ಬರಲ್ಲ ರೀ. ಇದೇ ಫಸ್ಟ್ ಟೈಮ್ ನಾನು ನಮ್ಮ ಮನೆಯಲ್ಲಿ ವೀಡಿಯೋಸು ಅಂಥವೆಲ್ಲ ನೋಡ್ತಿದ್ದೆ. ನಾನು ಒಂದು ಸರಿ ಟ್ರೈ ಮಾಡೋಣ ಅಂತೇಳಿ ಇವತ್ತು ಮಾಡ್ತಾಯಿದ್ದೀನಿ ರೀ. ನಮ್ಮ ಬಾಜು ಮನೆಯವರು ಹೋಳಿಗೆ ಮಾಡೋಕ್ಕೆ ಹೋಗ್ತಾರೆ. ಅವ್ರಿಗೆ ಕೇಳ್ಕೊತಿದ್ದೆ ಏನೇನು ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು, ಎಷ್ಟು ಕುದಿಸ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೆ. ಯಾವಾಗಲೂ ಕೇಳ್ಕೊತಾನೆ ಇರ್ತಿದ್ದೆ ನಾನು. ಈ ಸರಿ ನೋಡೋಣ, ಹೊಸ ವರ್ಷದಲ್ಲಿ ನಾನು ಸಹ ಒಂದು ಹೊಸದು ಮಾಡಿ ನೋಡೋಣ, ಟ್ರೈ ಮಾಡೋಣ. ಬಟ್ ಇದು ಹಳೇದೇ, ನನಗೆ ಬಂದುಬಿಟ್ಟಿದ್ದು ಹೊಸದು ರೀ. ಯಾಕಂದರೆ ನಾನು ಇದು ಯಾವಾಗಲೂ ಮಾಡೇ ಇಲ್ಲ. ನೋಡೋಣ ಈ ಸರಿ ಮಾಡೋಣ, ಚೆನ್ನಾಗಿ ಬರ್ತಾವ ಇಲ್ಲ ಹೋಳಿಗೆ. ಎಲ್ಲರೂ ಹೇಳ್ತಾರೆ ಅದೇನು ಈಸಿ, ಅದೇನು ಕಷ್ಟನೇ ಅಲ್ಲ ಅಂತ ಹೇಳ್ತಾರೆ. ನೋಡೋಣ ತಡಿ, ನಾನೊಂದು ಸರಿ ಮಾಡೋಣ, ಚೆನ್ನಾಗಿ ಬರುತ್ತಾ ಇಲ್ಲ ಅಂತ. ಆದರೆ ನಮ್ಮ ಯಜಮಾನ್ರು ಹೇಳ್ತಿದ್ದಾರೆ, ಅಷ್ಟೊಂದು ಹಾಕಿ ಮಾಡಬೇಡ, ಮತ್ತು ಚೆನ್ನಾಗಿ ಬಂದಿಲ್ಲ ಅಂದರೆ ಕಷ್ಟ ಅಲ್ಲ, ಒಂದು ಗ್ಲಾಸ್ ಹಾಕಿ ನೋಡು ಚೆನ್ನಾಗಿ ಬರ್ತಾವೇನೋ ಅಂತ ಹೇಳಿದ್ರು. ನಾನು ನೋಡೋಣ ತಡಿ, ಟ್ರೈ ಮಾಡೋಣ ಅಂತೇಳಿ 3 ಗ್ಲಾಸಷ್ಟು ಬೇಳೆ ಹಾಕಿ ಚರ್ಚ್ಗೆ ಹೋಗೋ ಮುಂಚಿತವಾಗಿಯೇ ನಾನು ನೆನೆಯಿಟ್ಟು ಹೋಗಿದ್ದೆ ರೀ. ಬರೋಷ್ಟರಲ್ಲಿ ನೆನಿತಾವ, ರಾತ್ರಿ ಮಾಡೋಕ್ಕೆ ಬರುತ್ತಾ ಅಂತ. ಮನೆಗೆ ಬಂದಿದ್ದೀನಿ, ಬೇಳೆ ಕುದ್ಸೋಕ್ಕೆಲ್ಲ ಇಟ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ಬೇಡ, ಬೆಳಿಗ್ಗೆ ಮಾಡ್ಕೊಂಬಿಡು, ಮತ್ತು ಸುಸ್ತಾಗ್ತೈತೆ, ಮತ್ತು ನಾವು ಬೆಳಿಗ್ಗೆ ಚರ್ಚ್ಗೆ ಹೋಗ್ಬೇಕಲ್ಲ, ಆಗೋದಿಲ್ಲ ಹೇಳಿದರು. ಇಲ್ಲ, ನನಗೆ ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲಲ್ಲ, ಒಂದು ಸರಿ ಮಾಡೋಣ, ಮತ್ತು ಬೆಳಿಗ್ಗೆ ಟೈಮ್ ಅಂದರೆ ಅದು ಎಷ್ಟೊತ್ತು ಹಿಡಿತೈತೆನೋ ಗೊತ್ತಿಲ್ಲ, ಇವಾಗಿಂದನೇ ನೋಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂಥೇಳಿ ನಾನು ರಾತ್ರಿಯೇ 1:15ಗೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೀ. ಬೇಳೆ ಕುದ್ಸೋಕೆ ಮತ್ತು ಬೆಲ್ಲ ಎಲ್ಲ ಕರಗಿಸ್ಕೊಂಡು ಇದೆಲ್ಲ ಹೂರ್ಣ ಮಾಡ್ಕೊಳ್ಳೋಣ ಅಂಥೇಳಿ ರಾತ್ರಿಯೇ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ನಮ್ಮ ಯಜಮಾನ್ರು, ನಮ್ಮ ಮಕ್ಕಳು ಎಲ್ಲರೂ ಮಕ್ಕೊಂಡಿದ್ದಾರೆ. ನಮ್ಮ ಓಣಿಯಲ್ಲಿ ಯಾರ್ಯಾರು ಎದ್ದಿಲ್ಲ ರೀ. ಪ್ರತಿ ವರ್ಷ ನ್ಯೂ ಇಯರು ಇದ್ದಾಗ ಎದ್ದಿರ್ತಿದ್ರು, ಏನೋ ಈ ವರ್ಷ ಯಾರೂ ಎದ್ದಿಲ್ಲ. ನಮ್ಮ ಮನೆ ಬಾಜು ಸ್ವಲ್ಪ ಸ್ಥಳ ಐತೆ, ಅಲ್ಲಿ ಎಲ್ಲ ಟೀನೇಜ್ ಹುಡುಗರೆಲ್ಲರೂ DJ ಇಟ್ಕೊಂಡು ಕೇಕ್ ಕಟ್ ಮಾಡಿ ಅವರೆಲ್ಲ ಕುಡಿಯೋದು ಅವೆಲ್ಲ ಮಾಡ್ತಾಯಿದ್ರು. ಆದರೆ ಈ ವರ್ಷ ಮಾಡಿಲ್ಲ. ಯಾಕೆಂದರೆ ಹೋದ ವರ್ಷ ಸ್ವಲ್ಪ ಅವರು ಫೋನ್ಗಳು ಕಳ್ಕೊಂಡ್ರು, ಸ್ವಲ್ಪ ಜನ ದುಡ್ಡು ಕಳ್ಕೊಂಡ್ರು. ಹಿಂಗಂತೇಳಿ ಬೇಡ ಸುಮ್ಮನೆ ಮತ್ತೆ ಎದಕ್ಕೆ ಅಂತೇಳಿ ಈ ವರ್ಷ ಮಾಡಿಲ್ಲ ರೀ. ಇಲ್ಲಾಂದರೆ ಬೆಳಿಗ್ಗೆ 5 ಗಂಟೆ 6 ಗಂಟೆವರೆಗೂ ಆ DJ ಹಾಡಿದ್ದೇ ಎಲ್ಲರಿಗೆ ಫುಲ್ಲು ಡಿಸ್ಟರ್ಬೆನ್ಸ್ ಆಗ್ತಿತ್ತು. ಈ ವರ್ಷ ನಮ್ಮ ಏರಿಯಾದಲ್ಲೆಲ್ಲ ಫುಲ್ ಪೀಸ್ಫುಲ್ಲಾಗಿ ನ್ಯೂ ಇಯರ್ ಮಾಡ್ತಾಯಿದ್ದಾರೆ ರೀ. ನನಗೆ ಆಶ್ಚರ್ಯ ಆಗ್ಬಿಡ್ತು, ಏನಪ್ಪ ಈ ವರ್ಷ ಒಬ್ಬರೂ ಹೊರಗಡೆನೇ ಇಲ್ಲಲ್ಲ, ನ್ಯೂ ಇಯರ್ ಥರನೇ ಇಲ್ಲಲ್ಲ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಅಷ್ಟು ಸೈಲೆಂಟ್ ಇತ್ತು ನಮ್ಮ ಏರಿಯಾ. ನಾವೇ ಆವಾಗ ಹೊರಗಡೆ ಇದ್ದಿದ್ದು ಹೊರತಾಗಿ ಇನ್ನು ಬೇರೆ ಯಾರೂ ಇದ್ದಿಲ್ಲ. ಬೇಳೆ ಎಲ್ಲ ಬೆಂದಾದಮೇಲೆ ಅದರಲ್ಲಿ ಬೆಲ್ಲ ಹಾಕಿ ಆ ಬೆಲ್ಲದ ನೀರು ಸಹ ಎಲ್ಲ ಹೀರ್ಕೊಳ್ಳೋವರೆಗೆಲ್ಲ ಒಲೆ ಮೇಲೇ ಇಟ್ಟು, ಆಮೇಲೆ ನಾನು ಒಳ್ಳಾಗ ಹೂರಣ ರೆಡಿ ಮಾಡೋಣ ಅಂಥೇಳಿ ಒಳ್ಳೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ರೀ. ಮಾಡ್ತಿದ್ದೀನಿ, ಆದರೆ ಎದಕ್ಕಪ್ಪ ಅನ್ನಿಸ್ಬಿಡ್ತು. ಎದಕ್ಕಂದರೆ ನಾನು ಆ ಒಳ್ಳು ಸರಿಗಿಲ್ಲ ರೀ, ಕುಂಟ್ತಾ ಐತೆ. ನಾನು ಎಲ್ಲ ಬೇಳೆ ಹಾಕಿ ರುಬ್ಬುತ್ತಾ ಇದ್ದರೆ ಅದು ಸರಿಗೆ ಇಲ್ಲ. ನಾವೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಒಳ್ಳು ನೋಡಿದಾಗ ಚೆನ್ನಾಗಿ ಅನ್ನಿಸ್ತು, ಆದರೆ ಮಾಡುವಾಗ ಅನ್ನಿಸ್ತೈತೆ ಅದ್ರದ್ದು ಎಷ್ಟು ಚೆನ್ನಾಗೈತೆ ಒಳ್ಳು, ಎಷ್ಟು ಚೆನ್ನಾಗಿಲ್ಲ ಅಂತ. ಇನ್ನು ಅದು ಕುಂಟ್ತಿರೋ ಸಲುವಾಗಿ ಬಟ್ಟೆ ಇಟ್ಕೊಂಡು ರುಬ್ಬುತ್ತಾ ಇದ್ದೀನಿ ರೀ. ನಾನು ಯಾವತ್ತೂ ರುಬ್ಬಿಲ್ಲ ರೀ. ಇನ್ನೊಂದು ಏನಂದರೆ, ನಾನು ಹೋಳಿಗೆ ಮಾಡೋದೇ ಇದೇ ಫಸ್ಟು. ನಾನು ಹೂರ್ಣ ಮಿಕ್ಸಿಗೆ ಹಾಕೋದಾಗಲಿ ರುಬ್ಬೋದಾಗಲಿ ಮಾಡೇ ಇಲ್ಲ. ಇದು ನೋಡೋಣ ರುಬ್ಬಿ, ನಮ್ಮ ಯಜಮಾನ್ರಿಗೆ ರುಬ್ಬಿ ಮಾಡೋದು ಒಳ್ಳಾಗ ಮಾಡೋದಂದರೆ ಅವ್ರಿಗೆ ಭಾಳ ಇಷ್ಟ. ಆಲ್ಮೋಸ್ಟ್ ಅವ್ರಿಗೆ ಏನು ಇಷ್ಟ ಅದನ್ನು ಮಾಡೋಕ್ಕೆ ನಾನು ಟ್ರೈ ಮಾಡ್ತಿರ್ತೀನಿ ರೀ. ನೋಡೋಣ ಈ ಸರಿ ನಮ್ಮ ಯಜಮಾನ್ರಿಗೆ ಇಷ್ಟ ಅಲ್ಲ, ಫಸ್ಟ್ ಟೈಮು ಹೊಸ ವರ್ಷ ಎಲ್ಲ ಹೊಸದಾಗಿ ಮಾಡೋಣ. ನಮ್ಮ ಯಜಮಾನ್ರು ಏನು ಆಶ್ಚರ್ಯ ಆಗ್ತಾರ, ಏನು ಖುಷಿ ಬೀಳ್ತಾರ ನೋಡೋಣ. ಆಲ್ಮೋಸ್ಟ್ ಅವ್ರಿಗೆ ಇಷ್ಟ ಆಗಿದೆ, ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ರೀ. ಮಾಡ್ತಿದ್ದೀನಿ ರೀ, ಕೈ ನೋವು ಬರಕತ್ತೈತೆ. ಇನ್ನೊಂದು ಏನಂದರೆ, ಅದು ರುಬ್ಬೋ ಗುಂಡೆ ಐತಲ್ಲ ರೀ, ಆ ಕಲ್ಲು ಸಹ ಸರಿಗೇ ಇಲ್ಲ, ಅದು ಸರಿಗೆ ತಿರುಗೋಕ್ಕೆ ಬರ್ತಾ ಇಲ್ಲ. ಹಂಗೆ ಟ್ರೈ ಮಾಡ್ತಿದ್ದೀನಿ. ಏನು ಮಾಡಬೇಕಿನ್ನು ನಾನು ಅಂದ್ಕೊಂಡಿದ್ದು ಮಾಡಲೇಬೇಕಲ್ಲ ಅಂಥೇಳಿ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ರೀ. ನನಗೆ ಯಾರೂ ಹೇಳ್ಕೊಡೋದಿಲ್ಲ ರೀ. ಇನ್ನೊಂದು ಏನಂದರೆ, ನನಗಿನ್ನೂ ಟೈಮ್ ಇರೋದಿಲ್ಲ. ಹೋಗಿ ಯಾರನ್ನು ಮಾಡೋದು ನೋಡೋಣ ಕಲಿಯೋಣ ಅಂದರೆ ನನಗೆಲ್ಲಿ ಟೈಮೇ ಇರೋದಿಲ್ಲ. ಆದರೆ ಫೋನಲ್ಲಿ ನೋಡ್ತೀನಿ ರೀ, ಯಾವಾಗನ್ನ ಟೈಮ್ ಇದ್ದಾಗ ವೀಡಿಯೋಸ್ ನೋಡ್ತಿರ್ತೀನಿ.
ಹೆಂಗೆ ಮಾಡೋದಂತೇಳಿ ಅದನ್ನು ನೋಡಿ ಮತ್ತು ಯಾರನ್ನ ಮಾಡಿರ್ತಾರಲ್ರಿ ನನಗೆ ಸ್ವಲ್ಪ ಪರಿಚಯಸ್ಥರಿರ್ತಾರಲ್ಲ ಅವ್ರಿಗೂ ಕೇಳ್ತಿರ್ತೀನಿ ರೀ ಇದು ಹೆಂಗೆ ಮಾಡಿದರೆ ಒಳ್ಳೇದಾ ಹೇಳ್ತಾರಲ್ಲ ಹಿಂಗಿದ್ರೆ ಚೆನ್ನಾಗಿ ಅಂತ ಅದು ನಿಜನಾ ಸುಳ್ಳಾ ಅಂತೇಳಿ ಅವ್ರಿಗೊಂದು ಸರಿ ಕೇಳಿಕೊಂಡು ಟ್ರೈ ಮಾಡ್ತೀನಿ ರೀ. ಒಂದೇ ಸಾರಿ ಮಾಡೋದಿಲ್ಲ. ಯಾಕಂದರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲದಾಗ ಇನ್ನೊಬ್ಬರಿಗೆ ಕೇಳಿ ಅದನ್ನು ತಿಳ್ಕೊಂಡು ಮಾಡಿದ್ರೆ ಸ್ವಲ್ಪ ಈಸಿ ಅನಿಸುತ್ತೆ. ಒಬ್ಬೊಬ್ಬರು ಕೇಳ್ಕೊಳಲ್ಲ ರೀ. ಅಯ್ಯೋ ಕೇಳಿದ್ರೆ ಅವ್ರು ಏನು ಅನ್ಕೊತಾರೆ ಏನು ಅಂತ. ಅವೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಯಾಕೆಂದರೆ ನಮಗೆ ಬರಲ್ಲ ಅಂದಾಗ ಕೇಳಿ ಕಲಿಯೋದ್ರಲ್ಲಿ ಏನು ತಪ್ಪಿಲ್ಲ. ಕೇಳಿ ಕಲಿತ್ರೆ ಸ್ವಲ್ಪ ನಮಗೇನು ಈಸಿನೇ ಅನಿಸುತ್ತೆ. ಬಟ್ ಸ್ವಲ್ಪ ಜನ ಮೈಂಡಲ್ಲಿ ಏನಂದರೆ ಅಯ್ಯೋ ನಾವು ಅವ್ರ ಮುಂದೆ ನಾವು ಸಣ್ಣವರಾಗಿ ಕಾಣ್ತೀವೇನೋ, ನಮಗೆ ಬರಲ್ಲ ಅಂತ ಅವ್ರು ಹೀಯಾಳಿಸ್ತಾರೇನೋ, ಅವತ್ತು ನನಗೆ ಬಂದು ಕೇಳೇ ಮಾಡಿದ್ದಾಳೆ ಅಂತೇಳಿ ಅನ್ಕೊತಾರೇನಂತ ಸ್ವಲ್ಪ ಜನ ಭಾಳ ಜನ ಹಂಗೆ ರೀ. ಏನಾಗ್ತೈತೇನೋ ಬಿಡು ಫಸ್ಟ್ ನಾನು ಟ್ರೈ ಮಾಡೋಣ ಬಂದಿಲ್ಲದಂದಾಗ ನೋಡ್ಕೊಳೋಣ ಅಂತ ಅನ್ಕೊತಾರೆ. ಹಿಂಗೆಲ್ಲ ಆಲೋಚನೆ ಮಾಡೋದು ತಪ್ಪು. ಏನಂದರೆ ಕಲ್ತವ್ರಿಗೆ ಹೋಗಿ ಕೇಳಿದ್ರೆ ನಮಗೇನು ಹೋಗೋದಿಲ್ಲ ರೀ. ಮೊದಲಿಗೆ ನಮ್ಮ ತಂಗಿ ಇದ್ಳು ರೀ. ನಮ್ಮ ತಂಗಿ ಯಾರಿಗೂ ಏನು ಕೇಳ್ತಿದ್ದಿಲ್ಲ. ಅಯ್ಯೋ ಕೇಳಿದರೆ ಏನು ಅನ್ಕೊತಾರೋ ಏನೋ, ಕೇಳಿದರೆ ಏನು ಮಾತಾಡ್ತಾರೋ ಏನೋ ಅಂತೇಳಿ ಇನ್ನು ಅದೇ ಆಲೋಚನೆ ಮಾಡ್ತಿದ್ಳು. ಯಾವಾಗ ನನ್ನ ತಂಗಿ ಹಂಗೆ ಮಾಡ್ತಾಳಂತ ನನಗೆ ಗೊತ್ತಾಯಿತು ಆವಾಗಿಂದ ನಾನು ನನ್ನ ತಂಗಿಗೆ ಹೇಳಿದೆ, ನಿನಗೆ ಏನನ್ನ ಗೊತ್ತಿಲ್ಲ ನೀನು ಇನ್ನೊಬ್ರು ಕೇಳಿಕೊಂಡು ಮಾಡು. ಗೊತ್ತಿಲ್ದಂಗೆ ಮಾಡಿದರೆ ಸಣ್ಣದಾದರೆ ನಡೆದು ಹೋಗ್ತೈತೆ ರೀ. ಇವಾಗ ದೊಡ್ಡವಾಗಲಿ ದುಡ್ಡೇ ಆಗಲಿ ಇಲ್ಲ ದೊಡ್ಡ ವಸ್ತುಗಳು ತಗೊಳೋದ್ರಾಗಲಿ ಕೊಡೋದ್ರಾಗಲಿ ಅವೆಲ್ಲ ನಮಗೆ ಗೊತ್ತಿಲ್ಲ ಅಂತಂದರೆ ಎಷ್ಟು ಕಷ್ಟ ಆಗ್ತೈತೆ. ಕಲಿಯುವಾಗ ಯಾವತ್ತಿಗೂ ಹಿಂದೇಟಾಗಬಾರ್ದು. ನಮಗೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಹೋಗಿ ಕೇಳ್ಕೊಬೇಕು. ನಮ್ಮನ್ನು ಅವ್ರು ಹೀಯಾಳಿಸ್ತಾರಂತ ಗೊತ್ತಿದ್ರೂ ಸಹ ನಾವು ಹೋಗಿ ಕೇಳ್ಕೊಬೇಕು. ಅದರಲ್ಲೇನು ತಪ್ಪಿಲ್ಲ. ಯಾವತ್ತು ನಮ್ಮನ್ನು ನೋಡಿ ನಗ್ತಾರೆ ನೋಡಿರಿ ಅವ್ರ ಮುಂದೆನೇ ನಾವು ನಿಂತ್ಕೊತೀವಿ. ಯಾವಾಗಲೂ ಕಲಿಯುವಾಗ ಅಯ್ಯೋ ನಾನು ತಲೆ ತಗ್ಗಿಸ್ಬೇಕಲ್ಲ ಅಂತ ಭಾಳ ಜನ ಆಲೋಚನೆ ಮಾಡ್ತಾರೆ ರೀ. ಅಂಥವೆಲ್ಲ ಆಲೋಚನೆ ಮಾಡೋದು ಭಾಳ ತಪ್ಪು. ನಾನಂತೂ ನೋಡಿರಿ ನನಗೆ ಏನನ್ನ ಬರಲ್ಲ ಅಂದರೆ ನಾನು ಹೋಗಿ ಕೇಳ್ಬಿಡ್ತೀನಿ ರೀ. ಅದು ಯಾರೇ ಆಗಲಿ ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಪರವಾಗಿಲ್ಲ ನಾನು ಕೇಳ್ಕೊತೀನಿ. ಯಾಕಂದರೆ ನೋಡೋ ಜನ ನೋಡ್ತಾರೆ, ನಗೋ ಜನ ನಗ್ತಾರೆ. ನಕ್ಕರೆ ಅವ್ರ ಹಲ್ಲು ಕಾಣ್ತವೆ, ನೋಡಿದರೆ ಅವ್ರ ಕಣ್ಣಿಂದ ನೋಡ್ತಾರೆ ಅಷ್ಟೇ. ಅದು ಬಿಟ್ಟು ಅವ್ರು ನಮಗೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ನೋಡಿ ನಕ್ಕೋರ ಮುಂದೆ ನಾವು ನಿಂತ್ಕೋಬೇಕು ಅಂತಂದರೆ ನಾವು ಪ್ರತಿಯೊಂದು ವಿಷಯದಲ್ಲಿನೂ ಕಷ್ಟಪಡಬೇಕು. ಪ್ರತಿಯೊಂದು ಸಹ ನಾವು ಎದುರಿಸ್ಬೇಕು. ಪ್ರತಿಯೊಂದು ಸಹ ನಾವು ಸಹಿಸ್ಕೋಬೇಕು. ಅವಾಗೇ ನಾವೇನಾದರೂ ಮಾಡ್ತೀವಿ ಅನ್ನೋ ಧೈರ್ಯ ಬರ್ತೈತೆ. ಅಷ್ಟೇ ಹೊರತಾಗಿ ಅವ್ರು ಅನ್ಕೊಂತಾರೆ ಅಂತೇಳಿ ನಾವು ಅಲ್ಲೇ ನಿಂತ್ಬಿಟ್ಟಿವಿ ಅಂದರೆ ಅಲ್ಲೇ ಇರ್ತೀವಿ ರೀ. ಈಗ ನೋಡಿರಿ ಹರಿಯೋ ನೀರು ಹರಿತಾ ಇದ್ರೇ ಅದು ನೋಡೋಕ್ಕೆ ಚೆನ್ನಾಗಿ. ಹರಿಯೋ ನೀರು ಅಲ್ಲೇ ನಿಂತುಬಿಟ್ಟವೆ ಅಂತಂದರೆ ಏನು ಅನ್ನಿಸ್ತೈತೆ, ಒಂದು ದಿನ ಚೆನ್ನಾಗಿರುತ್ತೆ, 2 ದಿನ ಚೆನ್ನಾಗಿರುತ್ತೆ, 3ನೇ ದಿನ ಆ ನೀರು ಕೊಳಕು ವಾಸನೆ ಬರ್ತವೆ ರೀ. ಅವಾಗ ಅನ್ಕೊತೀವಿ ಅಪ್ಪ ಇದರಿಂದ ಯಾವಾಗ ಹೊರಗಡೆ ಬರ್ತೀವಿ, ಈ ನೀರು ಯಾವಾಗ ತೆಗೆದು ಬಿಸಾಕ್ತಾರೆ ಅಂತ ಆಲೋಚನೆ ಮಾಡ್ತೀವಿ. ಹಾಗೇ ಮನುಷ್ಯನೂ ಸಹ ದಿನಕ್ಕೆ ಒಂದೊಂದು ಮೆಟ್ಟಾಗಿ ಕಷ್ಟ ಬಂದರೂ ಸಹ ಅವ್ರು ಹತ್ತಿ ಹೋದರೆ ಅವಾಗೇ ನೋಡೋ ಜನ ನಗ್ತಾರೆ. ಇಷ್ಟು ಹಿಂಗೆ ಮಾಡ್ತಾರೆ ನೋಡು, ಇಷ್ಟು ಸಣ್ಣ ಕೆಲಸ ಮಾಡ್ತಾರೆ ನೋಡು ಅಂತ ನಗ್ತಾರೆ. ಆದರೆ ಅದನ್ನು ಸಣ್ಣ ಸಣ್ಣ ಕೆಲಸಗಳೇ ಮಾಡ್ಕೊತ ಹೋದರೆ ಅವೆಷ್ಟು ದೊಡ್ಡ ಕೆಲಸಗಳು ಸಕ್ಸಸ್ ಕಾಣ್ತೀವಿ ರೀ ನಾವು. ಆವಾಗೇ ನೋಡಿ ನಕ್ಕೋರು ಅವ್ರ ಬಾಯಿ ಮೇಲೆ ಕೈ ಇಟ್ಕೊಂಡು ಹಾಗೆ ನಾವು ನಿಂತ್ಕೋಬೇಕಂದ್ರೆ ಪ್ರತಿಯೊಂದು ಪ್ರಯಾಸನೂ ನಾವು ಬೀಳಲೇಬೇಕು. ಇಲ್ಲಿ ನೋಡಿರಿ ಈಗ ನಾವು ಚರ್ಚಿಗೆ ಹೋಗಿ ಬಂದ್ವಿ. ಬೆಳಿಗ್ಗೆ ಚರ್ಚಿಗೆ ಹೋಗಿ ಬಂದಾದಮೇಲೆ ಇನ್ನು ಹೋಳ್ಗೆದಾಗ ಆಲೂ ಬದನೇಕಾಯಿ ಅಂದರೆ ನಮ್ಮ ಯಜಮಾನ್ರಿಗೆ ಇಷ್ಟ. ಅದು ಸಹ ಇನ್ನು ಅದನ್ನು ಸಹ ಮಾಡೋಣ ಅಂದ್ಕೊಂಡ್ವಿ. ನಮ್ಮ ಯಜಮಾನ್ರು ಬೇಡ ಬಿಡು ಹೋಳ್ಗೆ ಒಂದೇ ಮಾಡು ಅದ್ರಾಗ ತುಪ್ಪ ಹಾಕ್ಕೊಂಡು ಉಣ ಅಂತ ಹೇಳಿದ್ರು. ಇಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಿರಲ್ಲ ಉಣೋಣ ಅಂತೇಳಿ ನಾನು ಮಾಡ್ತಿದ್ದೀನಿ. ಇನ್ನು ಅಷ್ಟರಲ್ಲಿ ನಮ್ಮ ಯಜಮಾನ್ರಿಗೆ ಒಬ್ಬರು ಬಿಟ್ಟು ಬರ್ರಿ ಅಂತ ಮನೆ ಕಡೆ ಬಂದು ಕರೆದಿದ್ರು. ಅವ್ರನ್ನ ಬಿಟ್ಟು ಬರೋಕ್ಕಂತ ಹೋಗಿದ್ದಾರೆ. ಅವ್ರನ್ನ ಬಿಟ್ಟು ಬರೋಕ್ಕೆ ಹೋದಾಗ ಅವ್ರು ಫೋನ್ ಕಳ್ಕೊಂಬಿಟ್ಟಿದ್ದಾರೆ. ಅದನ್ನು ನೋಡಿದ್ರೆ ಇವ್ರು ಆಟೋದಲ್ಲೇ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರಂತೆ. ಇಲ್ಲ ನಾನು ಆಟೋದಾಗ ತಿರುಗಿ ನೋಡಿದೆ, ನನಗೆ ಕಂಡಿಲ್ಲ, ಫೋನು ಇದ್ದಿಲ್ಲ ಅಂತಂದರು. ಆಮೇಲೆ ಅಲ್ಲಿರೋ ಜನ ಹೇಳಿದ್ರಂತೆ, ಇಲ್ಲ ನೀವು ಇಳಿವಾಗ ಫೋನ್ ಕೆಳಗೆ ಬಿತ್ತು ಅಂತ ಅಲ್ಲಿದ್ದವ್ರು ಹೇಳಿದ್ರಂತೆ. ನನಗೆ ಒಂದು ಸೈಡ್ ಟೆನ್ಷನ್, ಅಯ್ಯೋ ಏನು ಹೆಂಗಾಗ್ಬಿಡ್ತಲ್ಲ ಅಂತ. ನಮ್ಮ ಯಜಮಾನ್ರು ನೋಡಿದ್ರೆ ಒಂದು 5-10 ನಿಮಿಷ ಒಂದು 20 ನಿಮಿಷ ಏನೋ ಅಲ್ಲೇ ನಿಂತು ಆಲೋಚನೆ ಮಾಡ್ತಾಯಿದ್ದಾರೆ, ಪ್ರೇಯರ್ ಮಾಡ್ತಿದ್ದಾರೆ. ಯಾರು ತಗೊಂಡಾರಪ್ಪ, ಹಿಂಗಾಯ್ತಲ್ಲ, ಏನು ಹೊಸ ವರ್ಷದಾಗ ಹಿಂಗಾಯ್ತಲ್ಲ ಅಂತ ಅವ್ರು ಆಲೋಚನೆ ಮಾಡ್ತಿದ್ದಾರೆ. ಇನ್ನು ಆಮೇಲೆ ನಾನು ಫೋನ್ ಮಾಡಿ ಕೇಳಿದಾಗ ಹಿಂಗಿಂಗೆ ಆಯಿತು ಅಂತ ಹೇಳಿದಾಗ, ಇದ್ರೆ ಇರಲಿ ಪರವಾಗಿಲ್ಲ ಬಿಡಿರಿ, ನೀವು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಬಂದುಬಿಡ್ರಿ ಮನೆಗೆ ಅಂದರೆ ಸರಿ ಅಂತೇಳಿ ಮನೆಗೆ ಬಂದಿದ್ದಾರೆ ರೀ.
ನಮ್ಮ ಮನೆಗೆ ಬಂದು ಇನ್ನು ನಮ್ಮ ಯಜಮಾನ್ರು ನೋಡ್ತಿದ್ದಾರೆ ನಾನು ಹೋಳ್ಗೆ ಮಾಡೋದು ನೋಡಿ ಅವ್ರು ಫುಲ್ಲು ಖುಷಿ ಆಗ್ಬಿಟ್ಟಾರೆ ರೀ. ಎದಕ್ಕಂದ್ರೆ ನನಗೆ ಬರೋಕ್ಕಲ್ಲ ರೀ ಮಾಡೋಕ್ಕೆ, ಆದರೆ ನಾನು ಬರಲ್ಲ ನನಗೆ ಮಾಡೋಕ್ಕೆ ಅಂತೇಳಿ ನಾನು ಹಿಂದೇಟು ಹಾಕೋದಿಲ್ಲ ರೀ. ಅದು ಏನೇ ಆಗಲಿ ತಪ್ಪಾಗಲಿ ರಾಂಗ್ ಆಗಲಿ ಹೆಂಗಿದ್ರು ನಾನು ಮಾಡ್ತೀನಿ ನೋಡಿರಿ. ನಾನು ಫಸ್ಟು ಹೋಳ್ಗೆನೇ ಹರ್ದು ಹೋಗ್ಬಿಟ್ಟಿದ್ದೆ, ಆದ್ರೆ ನಾನು ಬಿಟ್ಟಿಲ್ಲ, ಟ್ರೈ ಮಾಡ್ತೀನಿ. ನಮ್ಮ ಯಜಮಾನ್ರು ಅಯ್ಯೋ ಏನು ಹಂಗಾಗ್ಬಿಡ್ತು ಅಂತಂದರು. ತಡೀರಿ ನೋಡೋಣ ಅಂದರೆ ಇನ್ನೊಂದು ಏನಂದ್ರೆ ನಮ್ಮ ಯಜಮಾನ್ರು ಸಹ ನನಗೆ ಭಾಳ ಸಪೋರ್ಟ್ ಮಾಡ್ತಾರೆ ರೀ. ಏನೇ ಆಗಲಿ ಕಲಿಯುವಾಗ ತಪ್ಪೋದು ಎಡವೋದು ಅದು ಕಾಮನ್ನೇ, ಮತ್ತೆ ಮತ್ತೆ ಅದನ್ನೇ ನಾವು ಮಾಡಬಾರ್ದು ಅಂತೇಳಿ ನಮ್ಮ ಯಜಮಾನ್ರು ಹೇಳ್ತಾರೆ. ಸರಿ ಅಂತೇಳಿ ನಾನು ಮತ್ತೆ ನೆಕ್ಸ್ಟ್ ಹೋಳಿಗೆ ಮಾಡ್ತಿದ್ದೀನಿ ರೀ. ಮಾಡ್ತಾ ಮಾಡ್ತಾ ಹೋಳಿಗೆಗಳೆಲ್ಲ ಚೆನ್ನಾಗಿ ಬಂದವು. ಇನ್ನೊಂದು ನಮ್ಮ ಯಜಮಾನ್ರು ವೀಡಿಯೋ ತೆಗಿತಾ ಇದ್ದಾರೆ ರೀ. ನಂದು ಟ್ರೈಪಾಡ್ ಇತ್ತು, ಅದು ಮುರಿದು ಬಿಟ್ಟಿದೆ. ಅದನ್ನು ಜನವರಿ ಫಸ್ಟಿಗೆ ಮುರಿದು ಬಿಟ್ಟಿದೆ. ನನಗೆ ಎಷ್ಟು ಕಷ್ಟ ಆಗಿಬಿಡ್ತು ವೀಡಿಯೋಸ್ ಎಲ್ಲ ಹೆಂಗಪ್ಪ ಈಗ ತೆಗಿಯೋದು, ರಾತ್ರಿ ಎಲ್ಲ ಕಷ್ಟಪಟ್ಟಿನಲ್ಲ ಈಗ ಹೆಂಗ ರಾತ್ರಿ ಹೂರ್ಣ ಮಾಡೋದೆಲ್ಲ ವೀಡಿಯೋ ತೆಗ್ದೀನಿ. ಈ ಹೋಳಿಗೆ ಒಂದು ಮಾಡೋದೊಂದು ತೆಗೆದ್ಬಿಟ್ರೆ ಅದೊಂದು ಮುಗ್ದುಬಿಡ್ತಲ್ಲ ಅಂತೇಳಿ ನಾನು ಎಷ್ಟು ಒಂದು ಸೈಡ್ ಆಲೋಚನೆ ಮಾಡ್ತಿದ್ದೀನಿ. ಅಷ್ಟರಲ್ಲೇ ನಮ್ಮ ಯಜಮಾನ್ರು ಬಂದರು. ಇನ್ನು ನಮ್ಮ ಯಜಮಾನ್ರು ಬಂದರೆ ಇನ್ನು ಅವ್ರು ಫೋನ್ ಇಟ್ಕೊಂಡು ವೀಡಿಯೋಸ್ ತೆಗಿತಿದ್ದಾರೆ, ನಾನು ಒಂದು ಸೈಡ್ ಹೋಳಿಗೆ ಮಾಡ್ತಿದ್ದೀನಿ. ಇನ್ನೊಂದು ಸೈಡು ನನಗೆ ಫುಲ್ ಖುಷಿ ಆಗತೈತೆ, ನಾನು ಫಸ್ಟ್ ಟೈಮ್ ಹೋಳಿಗೆ ಮಾಡಿದ್ರೂ ಚೆನ್ನಾಗಿ ಬರ್ತಾಯಿದ್ದಾವಲ್ಲ ಅಂತ. ನಮ್ಮ ಯಜಮಾನ್ರು ಫುಲ್ ಖುಷಿ, ಬಂದುಬಿಟ್ಟು ಹೋಳಿಗೆ ಬಂದುಬಿಡ್ತು, ಇನ್ನೇನು ಅಂಗಡಿ ಇಟ್ಬಿಡು ಹೋಳಿಗೆ ಅಂಗಡಿ, ಇನ್ನೇನು ದಿನ ಒಂದು 1000 ಹೋಳಿಗೆ ಹೋಗ್ಬಿಡ್ತಾವ, ಇನ್ನೇನು ಹಂಗೆ ಮಾಡೋದು ಕಲ್ತ್ಬಿಟ್ಟು ಅಂತ ನಮ್ಮ ಯಜಮಾನ್ರು ಹೇಳ್ತಿದ್ದಾರೆ. ಇನ್ನೊಂದು ರೀ, ನಾನು ಏನು ಕೆಲಸ ಮಾಡಿದ್ರು ನಮ್ಮ ಯಜಮಾನ್ರು ಭಾಳ ಸಪೋರ್ಟ್ ಮಾಡ್ತಾರೆ. ನಿನಗೆ ಬರಲ್ಲ ನೀನು ಅಷ್ಟೇ ಅಂತ ಯಾವತ್ತಿಗೂ ಅನ್ನಲ್ಲ ರೀ. ಫೇಲ್ ಆಗುತ್ತಾ ತಿರುಗಿ ಫೇಲ್ ಆದರೂ ಪಾಸ್ ಆಗ್ಲಾರಂಗೆ ಇರೋಕ್ಕೆ ಸಾಧ್ಯ ಇಲ್ಲ, ಹಾಗೆ ಆಗ್ತದೆ. ಹಿಂಗೆ ನೀನಾಗಲಿ ಸಹ ಏನನ್ನು ಮಾಡುವಾಗ ಅವ್ರು ಇವರು ಅದು ಅಂತಾರ ಮಾತು ಹಿಂಗಂತಾರ ಮಾತು ನೀನು ಕೇಳಿಸ್ಕೋಬಾರ್ದು. ಅವ್ರು ಏನಂತಾರ ಸಹ ನೀನು ತಲೆಗೆ ಇಟ್ಕೋಬೇಕು. ಎದಕ್ಕಂದರೆ ತಲೆಗೆ ಇಟ್ಕೊಂಡಾಗ ಮಾತ್ರ ನಾವು ಏನಾದರೂ ಜಯಿಸೋಕ್ಕೆ ಸಾಧ್ಯ. ಅಂತಾರೆ ಬಿಡು ಅಂತೇಳಿ ಅವ್ರ ಮುಂದೆ ನಾವು ಹಂಗೆ ಮಾಡೀವಿ ಅಂದರೆ ಯಾವುದೂ ನಾವು ಜಯಿಸೋದಿಲ್ಲ, ನಾವು ಏನು ಅಂದ್ಕೊಂಡಿದ್ದನ್ನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಹೇಳ್ತಿರ್ತಾರೆ. ಇನ್ನೊಂದು ನಮ್ಮ ಏರಿಯಾದಲ್ಲಿ ನಾವೇ ಸ್ವಲ್ಪ ವೆರೈಟಿ ರೀ. ನಮ್ಮ ಯಜಮಾನ್ರು ನಾವು ಯಾರ ಕಡೆಯೂ ಜಾಸ್ತಿ ಮಾತಾಡಲ್ಲ. ಏನು ಮಾತಾಡಿದ್ರು ನಾನೇ ಸ್ವಲ್ಪ ಬಾಜು ಮನೆಯವ್ರ ಕಡೆ ಮಾತಾಡ್ತೀನಿ, ಅಷ್ಟು ಬಿಟ್ಟು ಯಾರ ಕಡೆಯೂ ನಾನು ಮಾತಾಡೋದಿಲ್ಲ. ನಮ್ಮ ಯಜಮಾನ್ರ ವಿಷಯದಲ್ಲಿ ಬಂದುಬಿಟ್ರೆ ನಮ್ಮ ಯಜಮಾನ್ರು ಯಾರ ಕಡೆಯೂ ಮಾತಾಡಲ್ಲ ರೀ. ಮನೆ ಏನೋ ಅವ್ರೇನೋ ಅವ್ರ ಕೆಲಸ ಏನೋ ಅಷ್ಟೇ. ಹೋದರೆ ಆ ಕಡೆ ನಮ್ಮ ಅತ್ತೆಯರು ನಮ್ಮ ಅಕ್ಕನವ್ರ ಮನೆ ಕಡೆ ಆ ಕಡೆಗೆ ಹೋಗ್ತಾರೆ ಅಷ್ಟೇ ಹೊರತಾಗಿ ಫಾರ್ಮ್ನೊಂದು ನೋಡ್ಕೊತಾರೆ. ಇನ್ನು ಇದು ಬಿಟ್ಟು ಬೇರೆ ವಿಷಯದಲ್ಲಿ ಅವ್ರು ತಲೆನೇ ಹಾಕೋದಿಲ್ಲ. ಇನ್ನೊಂದು ಈ ಹೊಸ ವರ್ಷದಲ್ಲಿ ಸ್ವಲ್ಪ ಹೊಸ್ದಾಗಿ ಇರಬೇಕಂತ ಆಲೋಚನೆ ಮಾಡ್ತಾಯಿದ್ದೀನಿ ರೀ. ನೋಡಬೇಕು, ಎದಕ್ಕಂದರೆ ಮಕ್ಕಳಿರೋ ಮನೆಯಲ್ಲಿ ನಾವು ಏನೇ ಅಂದ್ಕೊಂಡ್ರು ಸಹ ಅದು ಮಾಡೋದು ಸ್ವಲ್ಪ ಕಷ್ಟ ಆಗ್ತೈತೆ. ಕಷ್ಟದಲ್ಲೇ ಮಾಡಿದ್ರೇ ಅದಕ್ಕೇನೋ ಒಂದು ಜಯ ಸಿಗ್ತೈತೆ ರೀ. ಯಾಕೆಂದರೆ ಮಕ್ಕಳು ಸಣ್ಣವರಿದ್ದಾರೆ, ಏನನ್ನಾಗಲಿ ನಾವೊಂದು ಕೂಡಿಸಿಡೋದಾಗಲಿ ಇಲ್ಲಾಂದರೆ ಏನಾದರೂ ಮಾಡ್ಬೇಕಂದ್ರೂ ಈ ವಯಸ್ಸಾಗೆ ಚಿಕ್ಕ ಮಕ್ಕಳಿದ್ದಾಗೆ ಮಾಡೋಕ್ಕೆ ಸಾಧ್ಯ. ಅವ್ರು ದೊಡ್ಡವರಾದಾಗೆ ಮಾಡಬೇಕಂದ್ರೆ ಅದು ಕಷ್ಟ ಆಗ್ತೈತೆ. ನೆಕ್ಸ್ಟ್ ಇಯರಲ್ಲಿ ನಮ್ಮ ಮಗಳಿಗೆ ಸ್ಕೂಲ್ಗೆ ಆಗ್ಬೇಕು ರೀ. ನಾ ಮಗಳ ಸಲುವಾಗಿ ಸ್ಕೂಲ್ ಫೀಸ್ಗೆ ಇವಾಗಿಂದನೇ ಅಮೌಂಟ್ ಸ್ವಲ್ಪ ಕಲೆಕ್ಟ್ ಮಾಡಿಡೋಣ ಅಂತ ಈ ವರ್ಷದಿಂದ ಅಂದ್ಕೊತಿದ್ದೀನಿ. ನೋಡಬೇಕು ಏನಾಗ್ತೈತಂತ. ಮತ್ತು ಇನ್ನೊಂದು ಏನಂದರೆ ಈ ವರ್ಷದಲ್ಲಿ ನಾನು ಹೆಂಗಾದರೂ ಪರವಾಗಿಲ್ಲ ಕಂಪಲ್ಸರಿ ನಾನು ಬೈಬಲ್ ಕಂಪ್ಲೀಟ್ ಮಾಡಬೇಕು. ಹೋದ ವರ್ಷ ನನಗೆ 2 ವರ್ಷ ಆಯ್ತು ರೀ ನಾನು ಬೈಬಲ್ ಕಂಪ್ಲೀಟ್ ಮಾಡಿಲ್ಲ ಓದಿ. ಈ ವರ್ಷ ಕಂಪ್ಲೀಟಾಗಿ ನಾನು ಬೈಬಲ್ ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡಿದ್ದೀನಿ, ನೋಡಬೇಕು. ದೇವ್ರ ಸಹಾಯ ಮಾಡಬೇಕಂತ ನೀವು ಸಹ ನನ್ನ ಸಲುವಾಗಿ ಪ್ರೇಯರ್ ಮಾಡಿರಿ. ನೀವೆಲ್ಲ ಹೇಗೆ ನ್ಯೂ ಇಯರ್ ಮಾಡಿದ್ದೀರಿ ಅಂತ ಕಮೆಂಟ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡುವಂಥ ವೀಡಿಯೋಸ್ ಪ್ರತಿಯೊಂದು ಸಹ ನೋಡಿರಿ. ನಿಮಗೆ ಯೂಸ್ಫುಲ್ ಇದೆನಾ ಇಲ್ಲ ನಾನೇನಾನ ಕರೆಕ್ಷನ್ ಮಾಡ್ಕೋಬೇಕಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಾನು ಮಾಡಿದಂಥ ಫಸ್ಟ್ ಟೈಮು ಹೋಳಿಗೆ ಸಹ ಭಾಳ ಚೆನ್ನಾಗಿ ಬಂದಿದ್ದಾವೆ ರೀ. ನನಗೆ ಫುಲ್ ಖುಷಿ ಆಗತ್ತೈತೆ. ಯಾಕೆಂದರೆ ರೀ ನನಗೆ ಯಾರೂ ಹೆಲ್ಪ್ ಮಾಡಿಲ್ಲ ರೀ. ರಾತ್ರಿ ಎಲ್ಲ ನಾನು ಒಬ್ಬಳೇ ಕೂತ್ಕೊಂಡು ನಾನು ಹೂರ್ಣ ಮಾಡಿಕೊಂಡು ಅದನ್ನು ರುಬ್ಬಿ ಆಮೇಲೆ ಹೋಳಿಗೆ ಸಾರು ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟೀನಿ ರೀ. ಆ ಕಷ್ಟಪಟ್ಟಿದ್ದೆಲ್ಲ ಮರ್ತೋಗ್ಬಿಟ್ಟೀನಿ ನೋಡಿರಿ ನಾನು. ಅಷ್ಟು ಚೆನ್ನಾಗಿ ನನ್ನ ಹೋಳಿಗೆ ಬಂದಿದ್ದಾವೆ. ಇನ್ನು ಈ ಹೋಳಿಗೆ ರಿಸಲ್ಟ್ ಹೇಳ್ಬೇಕಂದ್ರೆ ನಮ್ಮ ಯಜಮಾನ್ರು ಉಣ್ಬೇಕು ರೀ. ನಮ್ಮ ಯಜಮಾನ್ರು ಉಂಡು ಚೆನ್ನಾಗೈತೆ ಅನ್ನೋವರೆಗೆ ನನಗೆ ಇನ್ನೊಂದು ಏನು ಕ್ಯೂರಿಯಾಸಿಟಿ ರೀ. ಅವ್ರು ಊಟ ಮಾಡೋವರೆಗೆ ನನಗೆ ಅದು ಸ್ವಲ್ಪ ತಲೆಯಾಗ ಇರುತ್ತೆ. ನೋಡಿರಿ ಇಷ್ಟು ಹೋಳಿಗೆ ಆಗಿದ್ದಾವೆ, 10 ಹೋಳಿಗೆ ಏನೋ ಮಾಡಿದ್ದೀನಿ ನೋಡಿರಿ. ಈಗ ಊಟ ಮಾಡೋಣ ಅಂತೇಳಿ ಊಟಕ್ಕೆ ಕೂತ್ಕೊತಿದ್ವಿ. ನೋಡಿರಿ ಬದನೇಕಾಯಿ ಮಾಡೀನಿ, ಅನ್ನ ಮಾಡೀನಿ, ಹೋಳಿಗೆ ಸಾರು ಮಾಡೀನಿ, ಸಂಡಿಗೆ ಹುರಿದೀನಿ. ರಾತ್ರಿ ಸ್ವಲ್ಪ ಅನ್ನ ಇತ್ತು ಅದನ್ನು ತಕ್ಕೊಂಡೀನಿ ಹೋಳಿಗೆ. ಈಗ ನಾನು ನಮ್ಮ ಯಜಮಾನ್ರು ಊಟ ಮಾಡೋಕೆ ಕೂತ್ಕೊಂಡಿದ್ದೀವಿ ರೀ. ಏನಂತಾರ ನೋಡೋಣ ರೀ. ಯಾಕೆಂದರೆ ಭಾಳ ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ದೀನಿ ನಮ್ಮ ಯಜಮಾನ್ರು ಚೆನ್ನಾಗೈತೆ ಅಂತಾರ, ಸಿಹಿ ಐತಾ ಇಲ್ಲ ಕರೆಕ್ಟ್ ಐತಾ ಇಲ್ಲ ಏನು ಮಾಡಬೇಕು ಅಂತ ಅವ್ರು ಕರೆಕ್ಷನ್ ಮಾಡ್ತಾರೆ ರೀ. ನಾನು ಎಕ್ಸಾಮ್ ಬರೆಯುವಾಗ ನಮ್ಮ ಟೀಚರ್ಸ್ ಎಲ್ಲ ಹೆಂಗೆ ಕರೆಕ್ಷನ್ ಮಾಡ್ತಾರೆ
ನಾನು ಮಾಡಿದಂಥ ಪ್ರತಿಯೊಂದು ಅಡುಗೆಗೆ ಅವರೇ ಕರೆಕ್ಷನ್ ಮಾಡೋದು ರೀ. ಈಗ ಊಟ ಮಾಡ್ತಾರೆ, ಊಟ ಮಾಡಿ ರಿಸಲ್ಟ್ ಹೇಳ್ತಾರೆ ತಡೀರಿ. ಚೆನ್ನಾಗಿ ಬಂದಿದ್ದಾವೆ ಅಂತ ಹೇಳ್ತಿದ್ದಾರೆ. ನನಗೆ ಭಾಳ ಖುಷಿ ಆಗ್ಬಿಡ್ತು ರೀ. ಇನ್ನು ಊಟ ಮಾಡೋಕ್ಕಿಲ್ಲ, ನಮ್ಮ ಜನವರಿ ಫಸ್ಟ್ ಎಲ್ಲ ಮುಗೀತು ರೀ. ಇನ್ನು ಸಾಯಂಕಾಲ ನಮ್ಮ ತಂಗಿಯವರು ಕೇಕ್ ತಂದಿದ್ದಾರೆ ರೀ. ಯಾಕೆಂದರೆ ನಾವು ನೈಟ್ ಕಟ್ ಮಾಡಿಲ್ಲ. ನಮ್ಮ ತಂಗಿಯವರು ಅದಕ್ಕೆ ನೋಡೋಣ ಸಾಯಂಕಾಲ ಮಕ್ಕಳು ಕೇಳ್ತಾ ಇದ್ದಾರೆ ತರೋಣ ಅಂತ ಹೇಳಿದರು. ನಾನು ಕಿವಿಯಾಗ ಹಾಕ್ಕೊಂಡಿಲ್ಲ, ನಾನು ಸುಮ್ಮನೆ ಇದ್ದೆ. ಆದರೆ ನಮ್ಮ ತಂಗಿ ತರಿಸೇ ಬಿಟ್ಟಿದ್ದಾಳೆ. ಇನ್ನೊಂದು ನಮ್ಮ ಮಕ್ಳಿಗೆ ಭಾಳ ಸಂತೋಷ ಆಗ್ತಿದೆ. ಯಾಕಂದರೆ ಕೇಕ್ ಅಲ್ಲ, ನನ್ನ ಬರ್ತಡೇ ಅಂತ ಹೇಳ್ತಿದ್ದಾರೆ. ನಮ್ಮ ತಂಗಿ ಇಲ್ಲ ಇದು ನ್ಯೂ ಇಯರ್ ಅಂದರೆ ಸರ ಅಂತೇಳಿ ಎಲ್ಲರಿಗೆ ನ್ಯೂ ಇಯರ್ ಹೇಳ್ತಾ ಇದ್ದಾರೆ. ನೋಡಿರಿ ಹೇಗಿದೆ ನನ್ನ ವೀಡಿಯೋ ಅಂತ ಕಮೆಂಟ್ ಮಾಡಿರಿ. ಪ್ಲೀಸ್ ಹೊಸದಾಗಿ ನೋಡುವುದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವರ್ಷದ ಮೊದಲನೇ ವೀಡಿಯೋ ನಂದು ಅಪ್ಲೋಡ್ ಮಾಡ್ತಿರೋದು ಇದು. ನಮ್ಮ ಮಕ್ಕಳಿಗೆ ಭಾಳ ಖುಷಿಯಾಗ್ಬಿಟ್ಟೈತೆ ರೀ ಕೇಕ್ ತಂದಿದ್ದ ಸಲುವಾಗಿ. ನಮ್ಮ ಚಿಕ್ಕ ಮಗಳು ನನಗೆ ತಿನ್ನಿಸ್ತಾ ಇಲ್ಲಲ್ಲ ಅಂತಂದರೆ ಅವ್ರ ಅಕ್ಕ ಹೋಗಿ ತಿನ್ನಿಸ್ತಾ ಇದ್ದಾಳೆ. ನೆಕ್ಸ್ಟ್ ನನ್ನ ತಂಗಿ ಹೋಗಿ ತಿನ್ನಿಸ್ತಿದ್ದಾಳೆ ರೀ. ನಮ್ಮ ತಂಗಿ ಚೆನ್ನಾಗಿದ್ದಾಳೆ, ಸೀರೆ ಉಟ್ಕೊಂಡಾಳೆ. ನನಗೆ ರೆಡಿ ಆಗಂದ್ಲ. ನಾನು ಎಲ್ಲಿ ಬಿಡಪ್ಪ ರೆಡಿ ಆಗೋದು ಅಂತೇಳಿ ನಾನು ಆಗಿಲ್ಲ ರೀ. ಇನ್ನೊಮ್ಮೆ ನಿಮಗೆ ಹೊಸ ವರ್ಷದ ಶುಭಾಶಯಗಳು.